ಆದ್ರಿಂದ ಇವತ್ತು ಕಾವೇರಿ ಒಲಿದಿದ್ದಾಳೆ. ರೈತ ಬಹಳ ಸಮೃದ್ಧಿಯಿಂದ ಇವತ್ತು ಬಹಳ ಸಂತೋಷವನ್ನು ಪಡ್ತಾ ಇದ್ದಾರೆ. ಕಾವೇರಿ ತುಂಬಿ ಬರವನ್ನ ಓಡಿಸಿದ್ದಾಳೆ ಆ ತಾಯಿ. ನಮ್ಮೆಲ್ಲರ ಪ್ರಾರ್ಥನೆ, ನಿಮ್ಮೆಲ್ಲರ ಆರ್ತಿ ಕಾವೇರಿ ತುಂಬಿ ಹರಿತಾ ಇದೆ. ಕಾವೇರಿ ತುಂಬಿದರೆ ನಮ್ಮೆಲ್ಲರಿಗೂ ಕೂಡ ಶಾಂತಿ, ಕಾವೇರಿ ಹರಿದರೆ ನಮ್ಮೆಲ್ಲರಿಗೂ ಕೂಡ ಸಂತೃಪ್ತಿ. ಇದನ್ನ ಗಮನದಲ್ಲಿಟ್ಕೊಳ್ಬೇಕು. ನಮ್ಮ ಸ್ನೇಹಿತರು ಹೇಳ್ದಂಗೆ ಅಧಿಕಾರಿಗಳು ಎಲ್ಲ 92 ವರ್ಷದಾಯಿತು ಈ ಜೂನ್ಗಳಲ್ಲಿ ನಾವು ಪ್ರಾರ್ಥನೆಯನ್ನ ಇದೇ ರೀತಿ ತುಂಬಿ ಮಾಡಿ ಮಹಾರಾಜರು ಮಾಡಿದಂತ ಪ್ರಾರ್ಥನೆ ಮತ್ತೆ ಇವತ್ತು ಈ ರಾಜ್ಯದ ನಿಮ್ಮದೇ ಈ ಭೂಮಿಯ ಮಗ ಅಂತ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಬಂದು ನಾವು ಇವತ್ತು ಪ್ರಾರ್ಥನೆಯನ್ನ ಮತ್ತೆ ಇವತ್ತು ನಾವು ಮಾಡಿದ್ದೇವೆ. ಜಲಾಶಯ ಇವತ್ತು ತುಂಬಿದೆ. ನಾವು ವಿರೋಧ ಪಾರ್ಟಿಯವರು ಅವರು ಇವ್ರಿಗೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಮರದಲ್ಲಿ ಹಣ್ಣು ಕೆಂಪಾಗಿದ್ರೆ ಸಿಹಿಗಿದ್ರೆ ಮಾತ್ರ ಕಲ್ಲು ಹೊಡಿತಾರೆ, ಇಲ್ಲ ಯಾರು ಕಲ್ಲು ಹೊಡಿಕ್ ಹೋಗುದಿಲ್ಲ. ಹಂಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾನು ಹೆಚ್ಚಿಗೆ ಏನು ಜಾಸ್ತಿ ಮಾತಾಡೋದಿಲ್ಲ. ಮುಖ್ಯಮಂತ್ರಿಗಳು ಇನ್ನ ವಿಚಾರಗಳನ್ನೆಲ್ಲ ನಿಮ್ಮ ಹತ್ರ ಹಂಚಿಕೊಳ್ತದೆ. ನಿಮ್ಮೆಲ್ಲರ ಸಹಕಾರ ಇರಲಿ, ಆಶೀರ್ವಾದ ಇರಲಿ. ನಿಮ್ಮೆಲ್ಲರ ರೈತರ ಬದುಕಿಗೆ ನಾವೆಲ್ಲ ಕೂಡ ಶಕ್ತಿ ತುಂಬಲು ನಾವೆಲ್ಲ ಬದ್ಧರಾಗಿದ್ದೇವೆ. ನಿಮ್ಮ ಕೈಯನ್ನ ಬಲಪಡಿಸಲಿಕ್ಕೆ ಸಿದ್ಧವಾಗಿದ್ದೇವೆ. ಏನು ಇವತ್ತು ಕೃಷ್ಣರಾಜ ಸಾಗರ ಆವತ್ತು ಮಹಾರಾಜರ ವಂಶಸ್ಥರು ಆವತ್ತಿನ ಕಾಲದಲ್ಲಿ ಯಾವ ರೀತಿ ತ್ಯಾಗ ಮಾಡಿದ್ರು, ಆ ಹೆಣ್ಮಗಳ ಒಡೆಯನ್ನ ಒತ್ತೆ ಇಟ್ಟು ಹಣ ತುಂಬಿ ಈ ಕನ್ನಂಬಾಡಿಯನ್ನ ಕಟ್ಟಿ ತಂದು ತುಂಬಿ ನಿಮ್ಮ ತಟ್ಟೆಗಳಿಗೆ ಅನ್ನವನ್ನ ತುಂಬಿ ಕಬ್ಬನ್ನ ಸಿಹಿಯನ್ನ ಕೊಟ್ಟು ನಿಮ್ಗೆ ಬದುಕನ್ನ ಕೊಡ್ತಾ ಇದ್ದಾರೆ. ಇಡೀ ಬೆಂಗಳೂರಿಗೆ ಕುಡಿಯೋ ನೀರು, ತಮಿಳುನಾಡಿಗೆ ಇವತ್ತು ನೀರು, ಕೇರಳಗೆ ನೀರು, ಎಲ್ಲ ಕಡೆ ಪಾಂಡಿಚೇರಿಗೆ ನೀರು, ಇದೆಲ್ಲ ಎಲ್ಲರೂ ಕೂಡ ಆಶ್ರಯ ಕೊಡ್ತಾ ಇದ್ದಾಳೆ. ಆ ತಾಯಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ ತಮ್ಮ ಆಶೀರ್ವಾದ ಈ ಸರ್ಕಾರಕ್ಕೆ ಸದಾ ಇರಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ ಅಧಿಕಾರಿ ಮಿತ್ರರಿಗೆ, ಪೊಲೀಸ್ ಅಧಿಕಾರಿಗಳಿಗೆ, ಮಾಧ್ಯಮ ಮಿತ್ರರಿಗೆ, ರೈತ ಬಂಧುಗಳಿಗೆ ತಮ್ಮೆಲ್ಲರಿಗೂ ಮತ್ತೆ ವಂದಿಸಿ ತಪ್ಪರ್ಥ ಮಾಡ್ಕೊಳಕ್ ಹೋಗಬೇಡಿ. ದಿಟ್ಟ ನೇರವಾಗಿ ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ. ತಾವು ಸಹಕಾರವನ್ನು ಕೊಡಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಅಂದುಕೊಂಡ